ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ರಕ್ಷಣೆ ವೇದಿಕೆಯ ಯಳಂದೂರು ತಾಲೂಕು ನೂತನ ಅಧ್ಯಕ್ಷರಾಗಿ ವೈಕೆ ಮೂಳೆ ಕೆಂಪರಾಜು ಅಧಿಕಾರ ಸ್ವೀಕಾರ. ಯಳಂದೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನೂತನ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ವೈಕೆ ಮೂಳೆಯ ಕೆಂಪರಾಜು ಅವರನ್ನ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರು ಆಯ್ಕೆ ಮಾಡಿದ್ದಾರೆ. ನಂತರ ಜಿಲ್ಲಾಧ್ಯಕ್ಷರು ಮೋಹನ್ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಕೆಂಪರಾಜು ರವರ ವ್ಯಕ್ತಿತ್ವ, ಸರಳತೆ, ಸಮಾಜ ಸೇವೆ ಹಾಗೂ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಇನ್ನು ಹೆಚ್ಚಿನ ಸೇವೆಯನ್ನ ಮಾಡುವ ಮೂಲಕ ಸಂಘದ ಘನತೆ, ಗೌರವವನ್ನ ಎತ್ತಿ ಹಿಡಿಯಲಿ ಎಂದು ತಿಳಿಸಿದರು. ನೂತನ ಅಧ್ಯಕ್ಷರು ಕೆಂಪರಾಜುರವರನ್ನ ತಾಲೂಕಿನ ಸಾರ್ವಜನಿಕರು, ಸಂಘ ಸಂಸ್ಥೆಯ ಮುಖಂಡರು, ಪತ್ರಕರ್ತರ ಬಳಗದವರು, ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ನೂತನ ಅಧ್ಯಕ್ಷರು ವೈಕೆ ಮೂಳೆ ಕೆಂಪರಾಜು ಮಾತನಾಡಿ, ತಳಮಟ್ಟದ ಕಾರ್ಯಕರ್ತನಾದ ನಮ್ಮನ್ನ ಗುರುತಿಸಿ ನನ್ನ ಜವಾಬ್ದಾರಿಯನ್ನ ಹೆಚ್ಚು ಮಾಡುವ ಮೂಲಕ ನನಗೆ ಕರವೇ ಯಳಂದೂರು ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಜಿಲ್ಲಾಧ್ಯಕ್ಷರು ಮೋಹನ್ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಕೃತಜ್ಞತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಿಯಾಜ್ ಪಾಷಾ, ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ್ ನಾಯ್ಕ್, ಜಿಲ್ಲಾ ಗೌರವ ಸಲಹೆಗಾರರಾದ ಅಣಗಳ್ಳಿ ಬಸವರಾಜು, ಬಳೆಪೇಟೆ ಪಿಎಸಿಸಿ ಅಧ್ಯಕ್ಷರಾದ ವೈಬಿ ಮಹೇಶ್, ಬಂಕ್ ಅನಿಲ್, ಮಹೇಶ್, ಸೂರ್ಯನಾರಾಯಣ, ಮಾದೇಶ, ದೊಡ್ಡರಾಜು, ಮಹೇಶ್, ಕಿಟ್ಟಿ, ಯೋಗೇಶ್, ಪ್ರದೀಪ್, ಮಂಜುನಾಥ್, ಗೋವಿಂದರಾಜು, ದೊಡ್ಡರಾಜು, ಸಂಪತ್ ಕುಮಾರ್, ಸುರೇಶ್ ಹಾಗೂ ಕೆಂಪರಾಜು ಸ್ನೇಹ ಬಳಗದವರು ಹಾಜರಿದ್ದರು. ವರದಿ ಕೆಪಿ ಪ್ರಕಾಶ್, ಯಳಂದೂರು. ಎಲ್ಲರಿಗೂ ನಮಸ್ಕಾರ. ನಡೆ ಕನ್ನಡ, ನುಡಿ ಕನ್ನಡ, ನಡೆ ನುಡಿ ಒಂದಾದ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಕನ್ನಡದ ಮನಸ್ಸುಗಳಿಗೆ ಶ್ರೀಕಾರ ಆಗ್ತಾ, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಹೃದಯದಲ್ಲಿರಲಿ ಅಂತಹ ಒಂದು ಕನ್ನಡಕ್ಕಾಗಿ ಕೈ ಎತ್ತುವ ಒಂದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಯಳಂದೂರು ತಾಲೂಕಿನ ನೂತನ ಅಧ್ಯಕ್ಷರಾಗಿ ನಮ್ಮ ಎಲ್ಲರ ನೆಚ್ಚಿನ ಹಿರಿಯರು, ಸ್ನೇಹಿತರಾದಂತಹ ವೈಕೆ ಮೂಳೆ ಕೆಂಪರಾಜಣ್ಣ ಅವರು ಆಯ್ಕೆಯಾಗಿರೋದು ನನಗೆ ಮತ್ತು ನಮ್ಮ ಪತ್ರಕರ್ತರ ಬಳಗಕ್ಕೆ ನಿಜವಾದ ಒಂದು ಸಂತೋಷ ಬಂದಿದೆ. ಅದಕ್ಕಾಗಿ ನಮ್ಮ ಪತ್ರಕರ್ತರ ಸ್ನೇಹ ಬಳಗದ ವತಿಯಿಂದ ಈ ದಿನ ಅವರಿಗೆ ನೂತನ ಅಧ್ಯಕ್ಷರಾದಂತಹ ಕೆಂಪರಾಜು ವೈಕೆ ಮೂಳೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಗೌರವ ಸಮರ್ಪಣೆಯನ್ನು ಮಾನ್ಯ ಅಧ್ಯಕ್ಷರಾದಂತಹ ಮಣಿಕಂಠ ನಾಯ್ಕ ಸೇರಿ ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ನಿಮ್ಮ ಒಂದು ಕಾರ್ಯಕ್ಕೆ ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಳಂದೂರು ತಾಲೂಕಿನ ನೂತನ ಅಧ್ಯಕ್ಷರಾದಂಥ ನಮ್ಮ ಕೆಂಪರಾಜಣ್ಣವರಿಗೆ ಗೌರವ ಸಮರ್ಪಣೆ ಮಾಡ್ತೀವಿ. ಧನ್ಯವಾದಗಳು. ಈ ಸೇವೆ ನಿಮಗೆ ಸದಾ ಮುಂದುವರಿಯಲಿ ಅಂತ ಆಶಿಸ್ತಾ ಇದ್ದೀವಿ. ಶುಭವಾಗಲಿ. ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ಎಲ್ಲ ಸೇವೆಗಳಿಂದ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ಕನ್ನಡಾಂಬೆಯ ಸೇವೆ ಮಾಡೋ ಒಂದು ಸೌಭಾಗ್ಯ ನಿಮಗೆ ಸಿಕ್ಕಿದೆ. ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಕನ್ನಡ ಅಭಿಮಾನಿಗಳಿಗೆ ನಿಮ್ಮ ಸೇವೆ ಸದಸ್ಯರಲ್ಲಿ ಕಲಾವಿದರಿದ್ದಾರೆ. ಅವರೇ ಕನ್ನಡ ನಮ್ಮ ಚಾಮರಾಜನಗರ ಜಿಲ್ಲೆ ಕಲಾವಿದರು ಸ್ವಲ್ಪ ಭಾಳ ತೊಂದರೆ ಇದ್ದಾರೆ. ಅವರಿಗೆ ನಿಮ್ಮ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಕಲಾವಿದರಿಗೆ ಸೇವೆ ನನ್ನ ಹೆಸರು ಕೆಂಪರಾಜು ಅಂತ, ವೈಕೆ ಮೂಳೆ. ಈ ದಿನ ನನ್ನ ಯಳಂದೂರು ಪತ್ರಿಕಾ ಬಳಗದವರು ಸನ್ಮಾನ ಮಾಡಿ ಇವತ್ತು ಒಂದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಹೋರಾಟ ಮಾಡಲು ನನಗೆ ಶಕ್ತಿ ತುಂಬಿದ್ದಾರೆ. ಹಾಗೂ ನಾನು ಹಲವು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡು, ಜನಸೇವೆ ಮಾಡಿಕೊಂಡು, ಯಾರೇ ಕಷ್ಟ ಆದರೂ ಆಸ್ಪತ್ರೆಗಳು ಮತ್ತು ರಸ್ತೆ ಇತರೆ ಎಲ್ಲ ಸ್ಪಂದಿಸಿ ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ರಾಜ್ಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಆಯ್ಕೆ ಮಾಡಿದಂಥ ರಾಜ್ಯ ಅಧ್ಯಕ್ಷರಿಗೂ ಹಾಗೂ ಜಿಲ್ಲಾಧ್ಯಕ್ಷರಿಗೂ ನಾನು ಈ ದಿನ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿ ಏನೇ ಅನ್ಯಾಯ ಆದರೂ ಈ ಕನ್ನಡ ನಾಡು ನುಡಿ ಎಲ್ಲ ಏನೇ ಒಂದು ಸಣ್ಣ ಸಮಸ್ಯೆ ಆದರೂ ಆ ಜಾಗದಲ್ಲಿ ನಾನು ಹೋಗಿ
ಅವ್ರಿಗೆ ರಕ್ಷಣೆ ಮಾಡಿ ಹೋರಾಟಗಳನ್ನ ಮಾಡಿ ಇನ್ನೂ ಎಲ್ಲ ಜನಾಂಗದವರನ್ನು ಎಲ್ಲ ಧರ್ಮದವ್ರನ್ನ ಸೇರಿಸಿ ಒಟ್ಟಾಗಿ ಸಂಘಟನೆ ಜೊತೆಗೆ ಎಲ್ಲರನ್ನೂ ಒಟ್ಟುಗೂಡಿ ಮುಂದಿನ ದಿನ ಹೆಚ್ಚಿನ ಹೋರಾಟ ಮಾಡೋದ್ರಲ್ಲಿ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ. ಅದು ಸದ್ಯ ಭಕ್ತಿಯಿಂದ ನಾನು ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.